ಇನ್ಫ್ಲೂಯೆನ್ಸರ್ ಬ್ಲಾಕ್ ಮೇಲ್ ಕೇಸ್ಗೆ ಬಿಗ್ ಟ್ವಿಸ್ಟ್. ನನ್ನ ಗಂಡನೇ ಸುಳ್ಳು ಕತೆ ಸೃಷ್ಟಿಸಿದ್ದಾನೆ ಎಂದ ಪತ್ನಿ. ಆಂಧ್ರ ಮೂಲದ ಉದ್ಯಮಿ ಹಾಗೂ ಕನ್ನಡ ಇನ್ಫ್ಲೂಯೆನ್ಸರ್ ಯುವತಿ ನಡುವಿನ 1.5 ಕೋಟಿ ರೂಪಾಯಿ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯುವತಿ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಮಾಡಿದ್ದ ಉದ್ಯಮಿ ಕಾರ್ತಿಕ್ ವಿರುದ್ಧವೇ ಇದೀಗ ಅವರ ಪತ್ನಿ ಗಂಭೀರ ಆರೋಪಗಳನ್ನ ಮಾಡಿದ್ದು ಪ್ರಕರಣಕ್ಕೆ ಹೊಸ ತಿರುವನ್ನ ಪಡೆದುಕೊಂಡಿದೆ. ಹೌದು, ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ವಿರುದ್ಧ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಪುತ್ ಅವರು ಕ್ಲಿನಿಕ್ ಪ್ರಮೋಷನ್ ಸಲುವಾಗಿ ಭೇಟಿಯಾಗಿದ್ದ ಸಾಧನಾ ವಿರುದ್ಧ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಟುಕೊಂಡು 1.5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಅಂತ ಆರೋಪಿಸಿ ಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಆದ್ರೆ ಇದೀಗ ಕಾರ್ತಿಕ್ ಪತ್ನಿ ಹರ್ಷಿತಾ ಯುವತಿ ಯಾವತ್ತೂ ಹಣ ಕೇಳಿಲ್ಲ, ನನ್ನ ಗಂಡನೇ ಸುಳ್ಳು ಕಥೆಯನ್ನ ಸೃಷ್ಟಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. మీరు కూర్చొని కాసేపు ఫస్ట్ మాట్లాడకూడదండి, ఏది మాట్లాడుకున్నా బయటే ఏం మాట్లాడుకున్నా బయట ఇంట్లో మేడం ప్లీజ్ వెయిట్, థర్డ్ ఫ్లోర్ లో వెయిట్ చేయండి మేడం. కొంచెం మంచిగా తాగేసి కూర్చుంటే పూజ అవుతుంది. డిస్టర్బ్ చేయకూడదండి అలా పూజ. డిస్టర్బ్ లైఫ్ ఇక్కడ బాధ ఉంది, ఇక్కడ పూజ జరుగుతుంది, ఇక్కడ పూజ ఇంపార్టెంట్. నేను చచ్చిపోతే ఎందుకు చచ్చిపోతాను ఏంటి? కార్తీక రీజన్ ఎన్నిసారి సెక్స్ చేశారు తెలుసా? ఎందుకండి అవన్నీ? ಇನ್ನು HK ಫಾರ್ಮ್ ಕ್ಲಿನಿಕ್ ಕಂಪನಿಯ ಡೈರೆಕ್ಟರ್ ಆಗಿರುವ ಹರ್ಷಿತಾ ಕಾರ್ತಿಕ್ ಯಾವುದೇ ದೊಡ್ಡ ಉದ್ಯಮಿಯಲ್ಲ. ಆತ ನನ್ನ ಕಾಸ್ಮೆಟಿಕ್ ಕ್ಲಿನಿಕ್ಗಳ ಮಾರ್ಕೆಟಿಂಗ್ ನೋಡ್ಕೊಳ್ತಿದ್ದ ಅಷ್ಟೇ. ಅಲ್ಲದೆ ನನ್ನ ಪತಿ ಹಲವು ಯುವತಿಯರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ ವರ್ಷ ಸಾಧನಾ ಶೆಟ್ಟಿ ಮನೆ ಬಳಿ ಬಂದು ಕಾರ್ತಿಕ್ ತನ್ನ ಮೇಲೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆ ಎಂದು ಆರೋಪ ಮಾಡಿದ್ರು. ಅದಕ್ಕೂ ಮುನ್ನ ಆತನೇ ಆಕೆಯನ್ನ PG ಮಾಡಿಕೊಟ್ಟು ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಇನ್ನು ಯುವತಿ ತನ್ನ ವಿರುದ್ಧ ದೂರನ್ನ ನೀಡಿದ್ರೆ ತೊಂದರೆ ಆಗಬಹುದು ಎಂಬ ಕಾರಣಕ್ಕೆ ಕಾರ್ತಿಕ್ ತನ್ನ ಸ್ನೇಹಿತರನ್ನ ಬಳಸಿಕೊಂಡು ಆಕೆಯ ಫೋನ್ಸ್ ಟ್ಯಾಬ್ ಅನ್ನ ಕಳವು ಮಾಡಿಸಿದ್ದ. ಈ ಸಂಬಂಧ ಯುವತಿ ಹೈದರಾಬಾದ್ನಲ್ಲಿ ದೂರನ್ನ ಕೂಡ ದಾಖಲಿಸಿದ್ಲು ಎನ್ನಲಾಗಿದೆ. ಯುವತಿಯ ಮೊಬೈಲ್ ಪಾಸ್ವರ್ಡ್ ಬದಲಿಸಿ ಇನ್ಸ್ಟಾಗ್ರಾಂ ಖಾತೆಯನ್ನ ಹ್ಯಾಕ್ ಮಾಡಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಬಳಿಕ ಪ್ರಕರಣ ರಾಜಿಯಾಗಿದ್ರೂ ಕಾರ್ತಿಕ್ ಮತ್ತೆ ಯುವತಿಗೆ ಬೆದರಿಕೆ ಕರೆ ಹಾಗೂ ಸಂದೇಶವನ್ನ ಕಳಿಸುತ್ತಿದ್ದಾನೆ ಎಂದು ಪತ್ನಿ ಹರ್ಷಿತಾ ದೂರಿನಲ್ಲಿ ತಿಳಿಸಿದ್ದಾಳೆ. ಸದ್ಯ ಜಯನಗರ ಪೊಲೀಸರು ಪ್ರಕರಣದ ಕುರಿತು ತನಿಖೆಯನ್ನ ಮುಂದುವರೆಸಿದ್ದು ಹರ್ಷಿತಾ ನೀಡಿರುವ ಹೇಳಿಕೆ ಹಾಗೂ ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅಲ್ಲದೆ ಕರ್ನಾಟಕ ಹಾಗೂ ತೆಲಂಗಾಣ DIG, ರಾಷ್ಟ್ರೀಯ ಮಹಿಳಾ ಆಯೋಗ ಹಾಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ದೂರು ಹಾಗೂ ದಾಖಲೆಗಳ ಪ್ರತಿಯನ್ನ ಹರ್ಷಿತಾ ರವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಬ್ಲಾಕ್ ಮೇಲ್ ಕೇಸ್ ಅಂತ ಶುರುವಾದ ಕತೆ ಈಗ ಫುಲ್ ಉಲ್ಟಾ ಹೊಡೆದಿದ್ದು ಇನ್ಫ್ಲೂಯೆನ್ಸರ್ ಮೇಲೆ ಆರೋಪ ಮಾಡಿದ್ದ ಕಾರ್ತಿಕ್ ವಿರುದ್ಧವೇ ಇದೀಗ ಅವರ ಹೆಂಡತಿ ಹರ್ಷಿತಾ ಆರೋಪ ಮಾಡಿರುವುದು ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಸದ್ಯ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಕಥೆಯನ್ನ ಕಟ್ತಿದ್ದಾರೆ ಅನ್ನೋದು ಪೊಲೀಸರ ತನಿಖೆ ಬಳಿಕವೇ ಗೊತ್ತಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.